ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಚನ್ನಪಟ್ಟಣ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರ ಜೊತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಮಾಲೋಚನೆ. ನೆಲಮಂಗಲ ಹೊರವಲಯದಲ್ಲಿ ಅಭಿನಂದನಾ ಸಮಾವೇಶ, ಬಾಡೂಟ ಬಿಯರ್ಗೆ ಮುಖಿ ಬಿದ್ದ ಕಾರ್ಯಕರ್ತರು. ಎಲ್ಲದರ ಡೀಟೇಲ್ಸ್ ಇಲ್ಲಿದೆ. ಕಳೆದ 10 ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮವಾಗಿ ಮಳೆಯಾಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಅಣೆಕಟ್ಟು 100 ಅಡಿ ತುಂಬಿದೆ. ಹೀಗಾಗಿ ರೈತರ ಒತ್ತಾಯದ ಮೇರೆಗೆ ನಾಳೆ ಸಂಜೆಯಿಂದ 15 ದಿನಗಳ ಕಾಲ ವಿಸಿ ನಾಲೆಗೆ ನೀರು ಹರಿಸೋದಕ್ಕೆ ಜಿಲ್ಲಾಡಳಿತ ತೀರ್ಮಾನಿಸಿದೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಕೆಆರ್ಎಸ್ ಅಣೆಕಟ್ಟಿನಿಂದ ಜುಲೈ 2ನೇ ವಾರದಿಂದ ವಿಸಿ ನಾಲೆಗೆ ನೀರು ಹರಿಸಲಾಗ್ತಾ ಇತ್ತು. ಆದರೆ ಈ ಬಾರಿ ಮಾರ್ಚ್ನಲ್ಲಿ ನಾಲೆಗೆ ನೀರು ಹರಿಸದ ಹಿನ್ನೆಲೆಯಲ್ಲಿ ಜುಲೈ 8ರ ಸಂಜೆಯಿಂದ ಮುಂದಿನ 15 ದಿನಗಳ ಕಾಲ ವಿಸಿ ನಾಲೆಗೆ ನೀರು ಹರಿಸಲಾಗ್ತಾ ಇದೆ. ಇದು ಕೇವಲ ಕೆರೆ ಕಟ್ಟೆ ತುಂಬಿಸೋದಕ್ಕೆ ಹಾಗೂ ಜಾನುವಾರುಗಳ ಹಿತದೃಷ್ಟಿಯಿಂದ ನಾಲೆಗೆ ನೀರನ್ನು ಹರಿಸೋದಕ್ಕೆ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಮುಂದಿನ 15 ದಿನಗಳ ನಂತರ ಮುಂಗಾರು ಮಳೆಯ ಪರಿಸ್ಥಿತಿ ಹಾಗೂ ಕೆಆರ್ಎಸ್ ಅಣೆಕಟ್ಟಿನ ಒಳಹರಿವು ಗಮನಿಸಿಕೊಂಡು ರೈತರ ಬೆಳೆಗಳಿಗೂ ಕೂಡ ನೀರನ್ನು ಹರಿಸೋದಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ. ಶಿವಮೊಗ್ಗ ಜಿಲ್ಲೆ ಭದ್ರಾ ಜಲಾಶಯದ ತಳಮಟ್ಟದ ಗೇಟ್ನಲ್ಲಿ ಉಂಟಾಗಿದ್ದಂತಹ ತಾಂತ್ರಿಕ ದೋಷವನ್ನ ಅಧಿಕಾರಿಗಳು ದುಸ್ಥಿತಿಪಡಿಸಿದ್ದಾರೆ. ಗೇಟ್ಗಳನ್ನು ಬಂದ್ ಮಾಡಲಾಗಿದ್ದು ನೀರು ಪೋಲ್ ತಡೆಯಲಾಗಿದೆ. ಇದರಿಂದ ಅಣೆಕಟ್ಟು ಭಾಗದ ರೈತರು ನೆಮ್ಮದಿಯಿಂದ ನಿಟ್ಟುಸಿರು ಬಿಡುವಂತಾಗಿದೆ. ಭದ್ರಾ ಜಲಾಶಯದ ಪವರ್ ಹೌಸ್ ಪಕ್ಕದಲ್ಲಿರುವಂತಹ ರಿವರ್ ಗೇಟ್ಗಳಲ್ಲಿ ತಾಂತ್ರಿಕ ದೋಷ ಉಂಟಾಗಿತ್ತು. ಸುಮಾರು 5 ಇಂಚಿನಷ್ಟು ತೆರೆದುಕೊಂಡಿದ್ವು. ಇದರಿಂದ ಸುಮಾರು 1,500ದಿಂದ 2,000 ಕ್ಯೂಸೆಕ್ ನೀರು ಹೊಳೆಗೆ ಹರಿದು ಹೋಗ್ತಾ ಇತ್ತು. ಇನ್ನು ವಿಷಯ ಗಂಭೀರ ಸ್ವರೂಪ ಪಡ್ಕೊಳ್ತಾ ಇದ್ದಂತೆ ಗೇಟ್ ಬಂದ್ ಮಾಡುವ ಪ್ರಕ್ರಿಯೆ ಆರಂಭ ಆಗಿತ್ತು. ಜಲಾಶಯದ ಇಂಜಿನಿಯರಿಂಗ್ಗಳು, ಗುತ್ತಿಗೆದಾರ ವೇದಮೂರ್ತಿ, ನೌಕರರ ತಂಡ 48 ಗಂಟೆ ನಿರಂತರ ಶ್ರಮ ವಹಿಸಿ ರಾತ್ರಿ ಹೊತ್ತಲ್ಲೂ ಕೂಡ ಕೆಲಸ ನಿರ್ವಹಿಸಿ ತಾಂತ್ರಿಕ ದೋಷವನ್ನ ಸರಿಪಡಿಸಿದ್ದಾರೆ. ಒಂದು ವೇಳೆ ಈ ಗೇಟ್ಗಳು ಬಂದ್ ಆಗದೇ ಇದ್ದಿದ್ರೆ ಜಲಾಶಯದಲ್ಲಿ ಈ ಬಾರಿ ನೀರಿನ ಸಂಗ್ರಹ ಸಂಪೂರ್ಣ ಕುಸಿತ ಇತ್ತು. ಮಳೆಗಾಲಕ್ಕೂ ಮುನ್ನ ಜಲಾಶಯಗಳ ಗೇಟ್ಗಳ ನಿರ್ವಹಣೆ, ತಾಂತ್ರಿಕ ದೋಷಗಳ ಪರಿಶೀಲನೆ ನಡೆಸಲಾಗುತ್ತೆ. ನೇಪಾಳದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆ ನೇಪಾಳದ ಹಲವು ಕಡೆ ಗುಡ್ಡ ಕುಸಿತಗಳು ಸಂಭವಿಸಿವೆ. ನೇಪಾಳದ ಮುಕ್ತಿನಾಥ ದೇವಾಲಯದ ರಸ್ತೆಯಲ್ಲೂ ಗುಡ್ಡ ಕುಸಿತ ಉಂಟಾಗಿದ್ದು, ಬೆಂಗಳೂರಿನಿಂದ ಮುಕ್ತಿನಾಥನ ದರ್ಶನಕ್ಕೆ ಹೋಗಿದ್ದ 50 ಮಂದಿ ಕನ್ನಡಿಗರು ಸಂಕಷ್ಟದಲ್ಲಿ ಸಿಲುಕಿದ್ರು. ನೇಪಾಳದ ಪ್ರೋಕ್ರಾದಿಂದ ಮುಕ್ತಿನಾಥ ದೇವಾಲಯಕ್ಕೆ ತೆರಳುವ ಮಾರ್ಗದ ಮಧ್ಯ ಗುಡ್ಡ ಕುಸಿತ ಉಂಟಾಗಿ ವಾಹನಗಳು ಪಲ್ಟಿಯಾಗ್ತಾ ಇತ್ತು. ಇದರಿಂದ ಆತಂಕಗೊಂಡಿದ್ದ ಕನ್ನಡಿಗರು ಮುಂದಕ್ಕೆ ಹೋಗದೆ ನಿಂತಲ್ಲೇ ನಿಂತು ಪರದಾಡಿದ್ರು. ನಂತರ ಸ್ಥಳಕ್ಕೆ ತೆರಳಿದ ರಕ್ಷಣಾ ಪಡೆ ಎಲ್ಲ 50 ಮಂದಿ ಕನ್ನಡಿಗರನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಸದ್ಯ ಎಲ್ಲ ಕನ್ನಡಿಗರು ಅಪಾಯದಿಂದ ಪಾರಾಗಿದ್ದು, ಕಳೆದ 2 ದಿನಗಳ ಹಿಂದೆಯಷ್ಟೇ 50 ಮಂದಿ ಯಾತ್ರಾರ್ಥಿಗಳು ಬೆಂಗಳೂರಿನಿಂದ ಮುಕ್ತಿನಾಥ ದೇವಾಲಯಕ್ಕೆ ಪ್ರಯಾಣ ಬೆಳೆಸಿದ್ರು. ಮೊನ್ನೆ ರಾತ್ರಿ ಬೈಕ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಸವಾರನೊಬ್ಬ ರಾಜಕಾಲುವೆಗೆ ಬಿದ್ದು ಸಾವನ್ನಪ್ಪಿದ್ದಾನೆ. ಸುಮಾರು 20 ಗಂಟೆಗೂ ಹೆಚ್ಚಿನ ಕಾಲ ಶೋಧ ನಡೆಸಿದ ಬಳಿಕ ಮೃತ ಯುವಕ ಹೇಮಂತ್ ಕುಮಾರ್ ಮೃತದೇಹ ಪತ್ತೆಯಾಗಿದೆ. ಈ ಪ್ರಕರಣದ ಬೆನ್ನಲ್ಲೇ ಎಚ್ಚೆತ್ತ ಬಿಬಿಎಂಪಿ ರಾಜಕಾಲುವೆ ಡೇಂಜರ್ ಸ್ಪಾಟ್ಗಳ ಸರ್ವೆಗೆ ಮುಂದಾಗಿದೆ. ತಡೆಗೋಡೆ, ಗ್ರಿಲ್ ಇಲ್ಲದೆ ಇರುವ ಕಡೆ ಗ್ರಿಲ್ ಅಳವಡಿಕೆಗೆ ನಿರ್ಧಾರ ಮಾಡಿದ್ದು, ಒಂದು ವೇಳೆ ಚಿಕ್ಕದಾಗಿ ತಡೆಗೋಡೆ ಇದ್ರೆ ಅದನ್ನು ಎತ್ತರಕ್ಕೆ ಏರಿಸಲು ಇಂಜಿನಿಯರ್ಗಳಿಗೆ ಸೂಚನೆ ಕೊಡಲಾಗಿದೆ. ಜೊತೆಗೆ ಮುಖ್ಯ ರಸ್ತೆಗಳ ಪಕ್ಕದಲ್ಲಿರುವ ರಾಜಕಾಲುವೆಗಳ ಮೇಲೆ ಹೆಚ್ಚು ನಿಗಾ ವಹಿಸಲಾಗಿದೆ. ರಸ್ತೆ ಪಕ್ಕದಲ್ಲಿರುವ ರಾಜಕಾಲುವೆಗಳಿಗೆ ಗ್ರಿಲ್ ಅಳವಡಿಕೆ, ತಡೆಗೋಡೆ ನಿರ್ಮಾಣ ಮತ್ತು ತಡೆಗೋಡೆ ಎತ್ತರವನ್ನು ಏರಿಸಿ ಅಪಾಯ ಆಗದಂತೆ ಎಚ್ಚರಿಕೆ ವಹಿಸೋಕೆ ಪ್ಲಾನ್ ಮಾಡಿದ್ದಾರೆ. ನಗರದ ಹಲವಾರು ಕಡೆ ರಾಜಕಾಲುವೆಗಳು ಓಪನ್ ಆಗಿದ್ದು, ಜನ ಓಡಾಡೋಕೆ ಭಯ ಪಡ್ತಾ ಇದ್ದಾರೆ. ಸದ್ಯ ಪ್ರಕರಣದ ಬೆನ್ನಲ್ಲೇ ಎಚ್ಚೆತ್ತಿರುವ ಬಿಬಿಎಂಪಿ ನಗರದ ಎಲ್ಲೆಲ್ಲಿ ರಾಜಕಾಲುವೆ ಡೇಂಜರ್ ಸ್ಪಾಟ್ಗಳಿದೆ ಅಂತ ಪರಿಶೀಲನೆಗೆ ಮುಂದಾಗಿದೆ. ಕಾಲುವೆಗಳಿಗೆ ಈಸಿಯಾಗಿ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ನಾವು ತಡೆಗೋಡೆ ನಿರ್ಮಾಣ ಮಾಡ್ತೇವೆ. ನಮಗೆ ಕೆಲವು ಸ್ಟ್ಯಾಂಡರ್ಡ್ ಇದೆ, ಆ ಸ್ಟ್ಯಾಂಡರ್ಡ್ ಪ್ರಕಾರ ಮಾಡ್ತೇವೆ. ಅದನ್ನು ಇನ್ನೂ ಎತ್ತರ ಮಾಡಬೇಕು ಅಂತ ಆದರೆ ನೋಡೋಣ, ಅದನ್ನು ಕೂಡ ಪರಿಗಣಿಸಬೇಕಾಗಿರುತ್ತೆ. ಇನ್ನು ಎತ್ತರ ಮಾಡಿ ಕೆಲವು ಸಲ ಏನಾಗ್ತದೆ, ನಾವು ಎತ್ತರ ಮಾಡ್ತೀವಿ, ಆಮೇಲೆ ರೋಡ್ ಕೂಡ ಮೇಲ್ಗಡೆ ಬರ್ತಾ ಹೋಗ್ತದೆ. ಅದು ಒಂದು ಕೂಡ ವಿಚಾರ ಇದೆ. ಅದು ಚೆಕ್ ಮಾಡಿಕೊಂಡು ತಮ್ಮ ಸಲಹೆ ಏನಿದೆ ಉತ್ತಮವಾದದ್ದು ಸರ್, ಅದು ಚೆಕ್ ಮಾಡಿಕೊಂಡು ಏನು ಮಾಡ್ಬೋದು ಅಂತ ಮಾಡ್ತೀವಿ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಅದರಲ್ಲೂ ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಾರ್ಯಕರ್ತರ ಅಭಿಪ್ರಾಯ ಪಡೆಯಬೇಕು ಅಂತ ದಾಳ ಉರುಳಿಸಿದ ಬಳಿಕ ಚನ್ನಪಟ್ಟಣ ಪಿಚ್ ಟರ್ನ್ ಆಗುತ್ತಾ ಎಂಬ ಅನುಮಾನ ಶುರುವಾಗ್ತಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 2 ಪಕ್ಷಗಳ ನಾಯಕರು ಒಟ್ಟಾಗಿ ಕೆಲಸ ಮಾಡಿ ಸಕ್ಸಸ್ ಕೂಡ ಆದ್ರು. ಆದ್ರೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ವಿಚಾರದಲ್ಲಿ ಜಟಾಪಟಿ ಜೋರಾಗುವ ಮುನ್ಸೂಚನೆ ಇದೆ. ಬಿಜೆಪಿಗೆ ಕ್ಷೇತ್ರ ಬಿಟ್ಟು ಕೊಡ್ತೀವಿ ಅಂತ ಜೆಡಿಎಸ್ ಹೇಳ್ತಿಲ್ಲ. ಇತ್ತ ಕುಮಾರಸ್ವಾಮಿ ಕೂಡ ಕಾರ್ಯಕರ್ತರನ್ನ ಕೇಳಬೇಕು ಅಂತ ಹೇಳಿಕೆ ನೀಡಿದ್ದಾರೆ. ಇದರ ನಡುವೆ ನಾನೇ ಚನ್ನಪಟ್ಟಣ ಅಭ್ಯರ್ಥಿ ಅಂತ ಸಿಪಿ ಯೋಗೇಶ್ವರ್ ಪ್ರಚಾರ ಆರಂಭಿಸಿದ್ದಾರೆ. ಆದರೆ ಚುನಾವಣೆಯಲ್ಲಿ ಮೈತ್ರಿ ಧರ್ಮ ಪಾಲನೆಯೋ ಗುದ್ದಾಟವೋ ಅನ್ನೋ ಕುತೂಹಲ ಮೂಡಿಸಿದೆ. ಇನ್ನು ಈ ಬೆನ್ನಲ್ಲೇ ಇಂದು ಚನ್ನಪಟ್ಟಣ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರ ಜೊತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಭ್ಯರ್ಥಿ ಆಯ್ಕೆ, ಚುನಾವಣೆ ಗೆಲ್ಲುವ ಸಂಬಂಧ ಸಮಾಲೋಚನೆ ನಡೆಸಿದ್ದಾರೆ. ಬೆಂಗಳೂರಿನ ಜೆಪಿ ನಗರದ ತಮ್ಮ ನಿವಾಸದಲ್ಲಿ ಸಭೆ ನಡೆಸಿದ ಕುಮಾರಸ್ವಾಮಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಒಮ್ಮತದಿಂದ ಚುನಾವಣೆ ಎದುರಿಸುವ ಬಗ್ಗೆ ಮಾತುಕತೆ ನಡೆಸಿದ್ದಾರೆ.
ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ನೆಲಮಂಗಲ ಹೊರವಲಯದಲ್ಲಿ ಅಭಿನಂದನಾ ಸಮಾವೇಶ ನಡೆಯಿತು. ಈ ವೇಳೆ ಸಮಾವೇಶಕ್ಕೆ ಬಂದಂತಹ ಕಾರ್ಯಕರ್ತರು ಎಣ್ಣೆ ಬಾಡೂಟಕ್ಕೆ ಮುಗಿಬಿದ್ದಿದ್ದಾರೆ. ಕಾರ್ಯಕ್ರಮಕ್ಕೆ ಬಂದವರಿಗೆ ವಿವಿಧ ಬಗೆಯ ಬಾಡೂಟವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಕಾರ್ಯಕರ್ತರು ಮಾಂಸದೂಟಕ್ಕೆ ನಾ ಮುಂದು ತಾ ಮುಂದು ಅಂತ ಕಾರ್ಯಕರ್ತರು ಮುಗಿಬಿದ್ರು. ಈ ವೇಳೆ ನೂಕುನುಗ್ಗಲು ಉಂಟಾಗಿತ್ತು. ಕಾರ್ಯಕರ್ತರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಯೋಜಕರು ಹರಸಾಹಸ ಪಟ್ಟರು. ನೂಕುನುಗ್ಗಲಿನಲ್ಲಿ ಯಾರಿಗೆ ಎಷ್ಟು ಪೀಸ್ ಸಿಕ್ತೋ ಗೊತ್ತಿಲ್ಲ. ಆದ್ರೆ ಭರ್ಜರಿ ಬಾಡೂಟವಂತೂ ಸವದ್ರು.